ಮ್ಯಾಚ್ ಮಾಡ್ಕೊ ಅಂತ ಹೇಳಿದ್ನ ನೀನೇ ಅಲ್ವಾ. ನಾನು ಹಿಂದೆ ಮುಂದೆ ಅಲ್ದು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ದಿನ ಬೆಳಗಾದ್ರೆ ಕಿರಿಕಿರಿ ಕೊಟ್ಟು ಮ್ಯಾಚ್ ಮಾಡ್ಕೊಂಡು ಬಂದಿರೋದು. ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ವಾವ್ ಸೂಪರ್ ಮೇಡ್ ಫಾರ್ ಈಚ್ ಅದರ್ ಅಂತ ಒಂದೊಂದು ಕಮೆಂಟ್ ಹಾಕ್ತಾರಲ್ಲ, ಅದನ್ನ ಕೇಳೋಕೆ ಅದನ್ನ ನೋಡೋಕೆ ಎಷ್ಟು ಖುಷಿ ಅನ್ಸುತ್ತೆ ಅಲ್ಲ. ಫ್ಯಾಮಿಲಿ ಫೋಟೋ ಅಂತ ನಂದೊಂದೇ ಫೋಟೋ ಹಾಕೊಳಕ್ಕಾಗತ್ತಾ? ನಾನೇನು ಫೋಟೋಗ್ರಾಫರ್ ಕರ್ಸಿ ಅಂತಿದ್ದೀನ? ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಮ್ಮದೇ ರಿಲೇಟಿವ್ಸಲ್ಲಿ ಯಾವುದಾದ್ರೂ ಮದುವೆ ಬಂತು ಅಂತಂದರೆ ಏನು ಗಿಫ್ಟ್ ಕೊಡಬೇಕು, ಯಾವ ಸೀರೆ ಉಟ್ಕೊಂಡು ಹೋಗಲಿ ಅನ್ನೋದಕ್ಕಿಂತ ದೊಡ್ಡ ತಲೆನೋವು ನನಗೆ ಅಂದರೆ ನಮ್ಮನೆಯವ್ರನ್ನ ರೆಡಿ ಮಾಡಿಸೋದು. ಮದುವೆಗೆ ಬಟ್ಟೆ ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಎಷ್ಟು ಸಲ ಕೇಳಿದ್ರೂ ಹ್ಞೂ ಅನ್ನಲ್ಲ, ಹ್ಞೂ ಅನ್ನಲ್ಲ. ಆಮೇಲೆ ಊರಿಗೆ ಹೋದ್ಮೇಲೆ ನೋಡಿದರೆ ಅದೇ 2 ಟೀ ಶರ್ಟು, ಒಂದು 10 ಫಂಕ್ಷನ್ನಿಗೆ ಹಾಕ್ಕೊಂಡು ಹೋಗಿರೋ ಶರ್ಟು. ಕೇಳಿದರೆ ನೀನು ರೆಡಿ ಆಗ್ತೀಯಲ್ವಾ ಸಾಕು, ನನ್ನ ಯಾರು ನೋಡ್ತಾರೆ ಅಂತ ಹೇಳ್ತಾರೆ. ಇವ್ರನ್ನ ನೋಡೋದೇನು ಬೇಡ, ನಾನಾದರೂ ಇವ್ರ ಜೊತೆ ನಿಂತ್ಕೊಂಡು ಒಂದು 10 ಫೋಟೋಸ್ ತಗೊಳ್ಳೋದು ಬೇಡವಾ? ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ನಾನೀಗೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನು ಗೊತ್ತಾ, ಮದುವೆಗೆ ಇನ್ನೂ 15 ದಿನ ಬಾಕಿ ಇದೆ ಅನ್ನೋವಾಗಲೇ ಈ ಗೌರ್ಮೆಂಟ್ ಲೆವೆಲಲ್ಲೆಲ್ಲ ಕೆಲಸ ಆಗಬೇಕು ಅಂದರೆ ಗೌರ್ಮೆಂಟ್ ಆಫೀಸಲ್ಲಿ ಹಿಂದೆ ಮುಂದೆ ಅಲಿತಾರಲ್ವ, ಆ ಥರ ನಮ್ಮನೆಯವ್ರ ಹಿಂದೆ ಮುಂದೆ ಅಲಿದು ನನ್ನ ಸೀರೆಗೆ ಮ್ಯಾಚ್ ಆಗೋ ಒಂದು ಶರ್ಟನ್ನು ರೆಡಿ ಮಾಡಿಸ್ಕೊಳ್ತೀನಿ. ಅಷ್ಟೋ ತನಕ 7 ಕೆರೆ ನೀರು ಕುಡ್ದಷ್ಟು ಸುಸ್ತಾಗುತ್ತೆ ನನಗೆ. ಇಷ್ಟೆಲ್ಲ ಆದಮೇಲೆ ಏನು ಹೇಳ್ತಾರೆ ಗೊತ್ತಾ, ಹೋಮ್ ಮಿನಿಸ್ಟರ್ ಹೇಳಿದ ಮೇಲೆ ಕೇಳದೆ ಇರೋಕ್ಕಾಗತ್ತಾ ಅಂತ ಹೇಳ್ತಾರೆ. ಅಲ್ಲ, ಯಾರ ಹಿಂದೆ ಯಾರು ಅಲ್ದಿರೋದು ಅಂತ ನೋಡಿದರೆ ಗೊತ್ತಾಗಲ್ವಾ ಯಾರು ಮಿನಿಸ್ಟರು ಅಂತ. ಸೀರೆಗಿಂತ ಜಾಸ್ತಿ ದುಡ್ಡು ಕೊಟ್ಟು ಬ್ಲೌಸ್ ಹೊಲಿಸಿ ಆ ಸೀರೆಗೆ ಮ್ಯಾಚ್ ಆಗೋ ಹಾಗೆ ಇಯರಿಂಗ್ಸು ಬಳೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೋಗಿರ್ತೀನಿ. ಒಂದು 10 ಫೋಟೋಸ್ ಆದರೂ ಬೇಡವಾ? ಬೇಡ, ಒಂದು 4 ಆದರೂ ಒಂದು ಒಳ್ಳೊಳ್ಳೆ ಫೋಟೋಸ್ ತೆಕ್ಕೊಡಿ ಅಂತಂದರೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ದೂರದಲ್ಲಿ ಈಗ ಈ ಸಾರ್ವಜನಿಕ ಕಾರ್ಯಕ್ರಮಕ್ಕೆಲ್ಲ ಹೋದಾಗ ನಾನು ಹೋಗಿದ್ದೀನಿ ಅಂತ ಪ್ರೂಫ್ಗೆ ದೂರದಿಂದ ಎಲ್ಲೋ ಒಂದು ಫೋಟೋ ಝೂಮ್ ಹಾಕಿದರೆ ಮಾತ್ರ ಕಾಣಿಸುತ್ತಲ್ವ, ಆ ರೀತಿ ಫೋಟೋ ತೆಗೆದುಕೊಡ್ತಾರೆ. ಅದರಲ್ಲಿ ಎಷ್ಟು ಝೂಮ್ ಹಾಕಿದ್ರೂ ನಾನು ಅಂತ ಗೊತ್ತಾಗಲ್ಲ. ನನ್ನ ಸೀರೆ ಬಣ್ಣ ನೋಡೇ ಇದು ನಾನು ಅಂತ ನಾನು ಗೊತ್ತು ಮಾಡ್ಕೊಳ್ಬೇಕು ಅಷ್ಟೇ. ಕೇಳಿದರೆ ಅಷ್ಟು ದೂರದಿಂದೆಲ್ಲ ಫೋಟೋ ತೆಕ್ಕೊಡ್ತೀರಲ್ವ, ಆ ಸ್ಟೇಜ್ ಹತ್ರ ಬಂದು ಆ ಸೆಟ್ಟಲ್ಲಿ ಆ ಬೆಳಕಲ್ಲಿ ಒಂದು ಫೋಟೋ ತೆಕ್ಕೊಡಿ ಅಂತಂದರೆ ಏನು ಹೇಳ್ತಾರೆ ಗೊತ್ತಾ, ನಿನ್ನ ಫೋಟೋನ ಆ ಜನರ ಮಧ್ಯೆ ನಾನು ಬಂದು ಅಲ್ಲೆಲ್ಲ ನಿಂತ್ಕೊಂಡು ನಿನ್ನ ಫೋಟೋಸ್ನೆಲ್ಲ ತೆಕ್ಕೊಡೋಕ್ಕೆ ನನಗೆ ಆಗಲ್ಲ, ನನಗೆ ಅಸಹ್ಯ ಅನಿಸುತ್ತೆ ಅಂತ ಹೇಳ್ತಾರೆ. ಅಲ್ಲ, ನನಗೆ ಒಂದು ಅರ್ಥ ಆಗಲ್ಲ, ಅವ್ರ ಹೆಂಡತಿ ಫೋಟೋನ ಅವರೇ ತೆಕ್ಕೊಡೋಕ್ಕೆ ಅಸಹ್ಯ ಏನಿದೆ ಅಂತ. ಅದರಲ್ಲೂ ಇನ್ನೊಂದಿದೆಯಂತೆ, ಆ ಸ್ಟೇಜ್ ಮೇಲೆಲ್ಲ ಎಲ್ಲರೂ ಜನ ಖಾಲಿ ಆದಮೇಲೆ ಬೇಕಾದರೆ ನಾನು ಫೋಟೋಸ್ ತೆಕ್ಕೊಡ್ತಾರಂತೆ. ಅಲ್ಲ, ಈಗಿನ ಮದುವೆಲೆಲ್ಲ ಖಾಲಿ ಆಗ್ತಾರೆ ಜನ ಅನ್ನೋದೆಲ್ಲಾದರೂ ಇದೆಯಾ? ಖಾಲಿ ಆಗೋದು ಯಾವಾಗ ಗೊತ್ತಾ, ಸೆಟ್ ಎಲ್ಲ ತೆಕ್ಕೊಂಡು ಹೋದ್ಮೇಲೆ. ಆವಾಗ ನಂಗೆ ಯಾಕೆ ಫೋಟೋಸು? ಒಂದು 10 ಫೋಟೋಸ್ ತೆಕ್ಕೊಡೋಕ್ಕೆ ಒಳ್ಳೆ ಲಕ್ಷಾಂತರ ರೂಪಾಯಿ ಖರ್ಚಾದಂಗೆ ಮಾಡ್ತಾರೆ. ಅದು ಇವ್ರ ಮೊಬೈಲಲ್ಲಿ ತೆಗಿಯೋದೇನಲ್ಲ, ನನ್ನ ಮೊಬೈಲೇ ಕೊಟ್ಟಿರ್ತೀನಿ. ಇವ್ರ ಮೊಬೈಲಲ್ಲಿ ನನ್ನ 4 ಫೋಟೋಸ್ ತೆಗೆದು ಆ 4 ಫೋಟೋದಿಂದನೇ ಮೊಬೈಲ್ ಮೆಮೊರಿ ಫುಲ್ ಆಗಿದೆ ಅಂತ ಅದನ್ನು ಡಿಲೀಟ್ ಮಾಡ್ತೀನಿ ಅಂತ ಈ ರಾದ್ದಾಂತಗಳೆಲ್ಲ ಬೇಡವೇ ಬೇಡ ಅಂತ ನಾನೀಗ ಈ ಪ್ಲ್ಯಾನ್ ಮಾಡಿದ್ದೀನಿ. ಆಯಿತು, ಹೆಂಗೋ ಕಷ್ಟಪಟ್ಟು ನಂದಂತೂ ಒಂದು 4 ಫೋಟೋಸ್ ತಗೊಳ್ತೀನಿ. ಫ್ಯಾಮಿಲಿ ಫೋಟೋ ಅಂತ ಬೇಡವಾ ಅಂತ ಇವ್ರನ್ನ ಹುಡುಕಿದ್ರೆ ಇವ್ರು ಮಂಗಮಯ ಆಗಿಬಿಡ್ತಾರೆ, ಎಲ್ಲೂ ಕಾಣಿಸಲ್ಲ. ಆ ಜನಜಂಗುಳಿಲಿ ಇವ್ರನ್ನ ಹುಡುಕೋದೆ ನನಗೆ ನಾವೀಗ ಚಿಕ್ಕ ವಯಸ್ಸಲ್ಲೆಲ್ಲ ಕಣ್ಣ ಮುಚ್ಚಾಲೆ ಆಡ್ತಿದ್ವಲ್ವ, ಹಾಗಾಗತ್ತೆ ನನ್ನ ಪರಿಸ್ಥಿತಿ. ಆಮೇಲೆ ಇವ್ರನ್ನ ಕೇಳಿದರೆ, ಏನ್ರಿ ನಿಮ್ಮನ್ನು ಹುಡುಕೋಕೆ ನನಗೆ ಎಷ್ಟು ಕಷ್ಟ ಆಗ್ತಿದೆ, ಎಲ್ಲಿ ಹೋಗಿದ್ದೀರಾ ಅಂತಂದರೆ, ಅಲ್ಲ ನಿಂತರ ಸ್ಟೇಜ್ ಹತ್ರನೇ ಹಿಂದೆ ಮುಂದೆ ಅಲ್ಕೊಂಡಿರೋಕ್ಕಾಗತ್ತಾ? 4 ಜನ ಬಂದಿರ್ತಾರೆ, ಅವ್ರ ಜೊತೆಗೆಲ್ಲ ಮಾತಾಡೋದು ಬೇಡವಾ? ಅಪರೂಪಕ್ಕೆ ಸಿಕ್ಕಿರ್ತಾರೆ, ನಿಂತರ ಫೋಟೋ ಅಂತಿರೋಕ್ಕಾಗತ್ತಾ? ನಿಂದೊಳೆ ಕತೆ ಅಂತ ಅಂದ್ಬಿಡ್ತಾರೆ. ಅಲ್ಲ ಕಣ್ರಿ, ಇಷ್ಟೆಲ್ಲ ಮ್ಯಾಚ್ ಮಾಡ್ಕೊಂಡಿದ್ದೀವಿ, ಇಷ್ಟು ರೆಡಿ ಆಗಿದ್ದೀವಿ, ಫ್ಯಾಮಿಲಿ ಫೋಟೋನಾದರೂ ಬೇಡವಾ ಅಂತ ಹೇಳಿದರೆ, ಅಲ್ಲ ನಾನು ನಿಂಗೆ ಮ್ಯಾಚ್ ಮಾಡ್ಕೊ ಅಂತ ಹೇಳಿದ್ನ ನೀನೇ ಅಲ್ವಾ. ನಾನು ಹಿಂದೆ ಮುಂದೆ ಅಲ್ದು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ದಿನ ಬೆಳಗಾದ್ರೆ ಕಿರಿಕಿರಿ ಕೊಟ್ಟು ಮ್ಯಾಚ್ ಮಾಡ್ಕೊಂಡು ಬಂದಿರೋದು. ಯಾರೇ ಹೇಳ್ತಾರೆ ನಿಮಗೆ ಈ ಥರ ವಿಚಿತ್ರವಾದ ಐಡಿಯಾನೆಲ್ಲ? ಅದೆಲ್ಲ ಆಗಲ್ಲ, ಏನಾದರೂ ಮಾಡ್ಕೊ, ನೀನು ಬೇಕಿದ್ರೆ ಫೋಟೋ ತಗೋ ಅಂತ ಅಂದ್ಬಿಡೋದ? ಅಲ್ಲ ಕಣೆ,
ಅಷ್ಟೊಂದು ಫೋಟೋಸ್ ಎಲ್ಲ ತಗೊಂಡು ಏನೇ ಮಾಡ್ತೀಯ ಅಂತ ಕೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕೋ ಕ್ರೇಜು ಮೊದಲೇ ಇಲ್ಲ. ಪ್ರೊಫೈಲ್ ಫೋಟೋಗಳನ್ನು 6 ತಿಂಗಳಿಗೋ ವರ್ಷಕ್ಕೆಲ್ಲೋ ಒಂದ್ಸಲ ಚೇಂಜ್ ಮಾಡ್ತಾರೆ. ಇವರು ಫೋಟೋಸ್ ಏನು ಮಾಡ್ತಾರೆ ಅಂತ ಕೇಳಿದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಂತ ಅನ್ನಿಸ್ತು ನನಗೆ. ಒಂದೊಳ್ಳೆ ಫ್ಯಾಮಿಲಿ ಫೋಟೋನ ಒಂದು ಲವ್ ಸಿಂಬಲ್ ಹಾಕಿ ಸ್ವೀಟ್ ಫ್ಯಾಮಿಲಿ ಅಂತ ಟ್ಯಾಗ್ ಕೊಟ್ಟು ಫೋಟೋನ ಅಪ್ಲೋಡ್ ಮಾಡಿದ ತಕ್ಷಣ ವಾವ್ ಸೂಪರ್ ಮೇಡ್ ಫಾರ್ ಈಚ್ ಅದರ್ ಅಂತ ಒಂದೊಂದು ಕಮೆಂಟ್ ಹಾಕ್ತಾರಲ್ಲ, ಅದನ್ನು ಕೇಳೋಕ್ಕೆ ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ಅದೇ ಥರ 10 ಜನ ಊರ್ಕೊಂಡು ಈ ಥರ ಪೋಸು ಈ ಥರ ಫೋಟೋಸು ನಮ್ಮ ಲೈಫಲ್ಲಿ ಒಂದೂ ಕಾಣಲೇ ಇಲ್ವಲ್ಲ ಅಂತ ನಮ್ಮ ಸ್ಟೇಟಸನ್ನು ನೋಡಿದ್ರೂ ರಿಪ್ಲೈ ಮಾಡದೇ ಇರ್ತಾರಲ್ವ, ಆ ಸಂತೋಷ ಇವ್ರಿಗೇನು ಗೊತ್ತು. ಎಲ್ಲ ತಲೆಯಲ್ಲಿಟ್ಕೊಂಡು ಬನ್ನಿ ಬನ್ನಿ ಅಂತ ಫೋಟೋಸ್ ತಗೊಳ್ಳೋಣ ಅಂತ ಗೋಗರಿದ್ರೆ ಏನು ಹೇಳ್ತಾರೆ ಗೊತ್ತಾ, ನಿಂಗೆ ಮೆಮೊರಿ ತಾನೇ ಬೇಕು, ನಿಂದೇ ಫೋಟೋಸ್ ತಕ್ಕೊಂಡಿದ್ಯಾ ಸಾಕಾಗಲ್ವಾ ನಿಂಗೆ ಅಂತ ಅಂತಾರೆ. ಅಲ್ಲ, ಫ್ಯಾಮಿಲಿ ಫೋಟೋ ಅಂತ ನಂದೊಂದೇ ಫೋಟೋ ಹಾಕೊಳಕ್ಕಾಗತ್ತಾ? ನಾನೇನು ಫೋಟೋಗ್ರಾಫರ್ ಕರೆಸಿ ಅಂತಿದ್ದೀನ, ನನಗೋಸ್ಕರನೇ ಒಂದು ಬ್ಯೂಟಿಫುಲ್ ಸೆಟ್ ಹಾಕ್ಸಿ ಅಂತಿದ್ದೀನ, ಅಥವಾ ಇವಾಗೆಲ್ಲ ಮಾಡ್ತಾರಲ್ವ ಪ್ರೀ ವೆಡ್ಡಿಂಗ್ ಶೂಟು ಅಂತೆಲ್ಲ, ಆ ಥರ ಒಂದು ವೀಡಿಯೋಸನ್ನು ನನಗೆ ಮಾಡಿಕೊಡಿ ಅಂತ ಹೇಳ್ತಿದ್ದೀನ? ಏನೂ ಇಲ್ಲ. ವೆಡ್ಡಿಂಗ್ ನಡೀತಾ ಇರೋ ಒಂದು ಸೆಟ್ಟಲ್ಲಿ ಫ್ರೀಯಾಗಿ ಒಂದು 10 ಫೋಟೋಸ್ ತೆಕ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟಕ್ಕೆ ಇಷ್ಟೆಲ್ಲ ಆಡೋದಾ? ಅದಕ್ಕೆ ಇರಬೇಕು ಯಜಮಾನ್ರನ್ನ ಪತಿ ದೇವರು ಅಂತ ಹೇಳೋದು. ದೇವ್ರನ್ನ ಹೊಲಿಸ್ಕೊಂಡಷ್ಟೇ ಕಷ್ಟ ಅಂತ. ಇಷ್ಟೆಲ್ಲ ಕಷ್ಟಪಟ್ಟು ಫೋಟೋ ಕರ್ಕೊಂಬಂದ್ರೆ ಮುಖ ಹೆಂಗೆ ಮಾಡ್ಕೊತಾರೆ ಗೊತ್ತಾ? ಒಳ್ಳೆ ಗಂಟು ಮುಖ ಹಾಕ್ಕೊಂಡು ನಿಂತ್ಕೊತಾರೆ. ಅಲ್ಲ, ನಾನೇನು ಹಿಂಸೆ ಮಾಡಿದ್ದೀನಿ ಅನ್ನೋ ಥರ ನಿಂತ್ಕೊಳ್ತಾರೆ. ಈ ಥರ ಫೋಟೋಸನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗತ್ತಾ? ನನಗೆ ಯಾರಾದರೂ ಮೇಡ್ ಫಾರ್ ಈಚ್ ಅದರ್ ಅಂತ ಕಾಮೆಂಟ್ ಕಳಿಸ್ತಾರಾ? ಏನೂ ಇಲ್ಲ. ಅಲ್ಲ, ಮನೇಲಂತೂ ಇಡೀ ದಿನ ಗಂಟು ಮುಖ ಹಾಕ್ಕೊಂಡಿರೋದು ಇದ್ದೇ ಇದೆ. ಈ ಫೋಟೋದಲ್ಲಾದರೂ ಒಂದು ನಗು ಬೇಡವಾ? ಕೇಳಿದ್ರೆ ಒಪ್ಕೊಳ್ಳಲ್ಲ. ಏನು ಹೇಳ್ತಾರೆ ಗೊತ್ತಾ, ನಿಂತರ ಇರೋ ಹಲ್ಲನ್ನೆಲ್ಲ ತೋರಿಸಿ ಒಳ್ಳೆ ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ನಿಂತ್ಕೊಳ್ತೀಯಲ್ವಾ, ಅದೆಲ್ಲ ನಂಗೆ ಆಗಲ್ಲ. ನಾನಿರೋದೇ ಹೀಗೆ, ನನ್ನ ಮುಖ ಇರೋದೇ ಹೀಗೆ. ಬೇಕಾದರೆ ನನ್ನ ಜೊತೆ ಫೋಟೋಸ್ ತಗೋ, ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡು, ನೀನು ಹೇಳ್ದಂಗೆಲ್ಲ ನನಗೆ ಕೇಳೋಕ್ಕಾಗಲ್ಲ ಅಂತ ಬೈದೇ ಬಿಡೋದಾ? ಈ ವಿಚಾರನೆಲ್ಲ ನಮ್ಮ ಅಮ್ಮನಿಗೊಂದಿನ ಹೇಳಿದೆ. ನೋಡಮ್ಮ, ನಿಮ್ಮ ಅಳಿಯ ಹಿಂಗೆಲ್ಲ ಮಾಡ್ತಾರೆ, ಒಂದು ಫೋಟೋಗೆ ಬರಲ್ಲ, ಮ್ಯಾಚ್ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೂ ಹಿಂಸೆ ಮಾಡ್ತಾರೆ, ನನಗಂತೂ ಚಿಕ್ಕ ಪುಟ್ಟ ವಿಷಯಕ್ಕೂ ಅವ್ರು ಹಿಂದೆ ಅಲ್ದು ಸಾಕಾಗ್ತಾಯಿದೆ ಅಮ್ಮ ನನಗೆ ಅಂತಂದರೆ ನಮ್ಮಮ್ಮ ಏನು ಹೇಳ್ತಾರೆ ಗೊತ್ತಾ, ಅಲ್ಲ ಕಣೆ, ಇದೆಲ್ಲ ಒಂದು ವಿಷಯನಾ? ನಿಮಗೆ ಕಷ್ಟ ಅಂದರೆ ಜೀವನದಲ್ಲಿ ಏನು ಅಂತಲೇ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಈ ರೀತಿ ಚಿಕ್ಕ ಪುಟ್ಟ ವಿಷಯನೂ ತಲೆ ಕೆಡಿಸ್ಕೊಂಡು ಕಷ್ಟ ಅಂತ ಅಂದ್ಕೊಳ್ತೀರ, ತಗ್ಗಿ ಬಗ್ಗೆ ನಡೆಯೋದು ಕಲ್ತ್ಕೋ ಅಂತ ಅಂದ್ಬಿಟ್ರು. ನನಗನ್ಸುತ್ತೆ ಈ ಥರ ತಗ್ಗಿ ಬಗ್ಗಿ ಹೆಣ್ಮಕ್ಳು ನಡೆದೆ ಸೊಂಟ ಎಲ್ಲ ಬೇಗ ಬಗ್ಗಿ ಹೋಗುತ್ತೆ ಅಂತ. ಸ್ವಲ್ಪ ಜಾಸ್ತಿ ಹೊತ್ತು ಮದುವೆಗೆ ಹಾಕಿರೋ ಸ್ಟೇಜಲ್ಲಿ ನಿಂತ್ಕೊಂಡು ಬೇರೆ ಬೇರೆ ಆ್ಯಂಗಲಲ್ಲಿ ಫೋಟೋ ತಗೊಳ್ತಾ ಇದ್ದರೆ ನಮ್ಮನೆಯವ್ರು ಅಲ್ಲಿ ಪ್ರತ್ಯಕ್ಷ ಆಗೇ ಬಿಡ್ತಾರೆ. ಅಲ್ಲ ಕಣೆ, ಈ ರೀತಿ 24 ಫೋಟೋ ತಗೊಳ್ತಾ ಇದೆಯಲ್ವಾ 24 ಗಂಟೆಯಲ್ಲಿ, ನಮ್ಮನೆ ಫಂಕ್ಷನ್ ಏನೇ ಇದು ಅಂತ ಹೇಳ್ತಾರೆ. ಅಲ್ಲ, ನಮ್ಮನೆ ಫಂಕ್ಷನ್ನಲ್ಲಿ ನಂದೇನು 1000 ಫೋಟೋ ಇದೆಯಾ? ನಾನು ನೋಡದೆ ಇರೋ ಚಂದನ ಅಲ್ಲಿ ನಡೆಯೋ ಕಥೆನೇ ಬೇರೆ. ಫಂಕ್ಷನ್ನು ಅಂದಮೇಲೆ ಪುರೋಹಿತರನ್ನಂತೂ ಕರ್ಸಿರ್ತೀವಿ, ಅವ್ರ ಗಡಿಬಿಡಿ ಬೇರೆ. ಅಲ್ಲ, ಅವ್ರ ಗಡಿಬಿಡಿ ಮಾಡೋದ್ರಲ್ಲಿ ಅರ್ಥ ಇದೆ, ಮುಹೂರ್ತಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳು ಆಗಬೇಕು ಅಂತ. ಅದ್ರ ಜೊತೆಗೆ ಈ ನಮ್ಮ ಯಜಮಾನ್ರು ಯಾಕೆ ಗಡಿಬಿಡಿ ಮಾಡ್ತಾರೆ ಅಂತ ನಂಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಫಂಕ್ಷನ್ನಲ್ಲಂತೂ ಬೇಕಾಗಿರೋ ವಸ್ತುಗಳು ಕೈಗೆ ಸಿಗಲ್ಲ, ನಿತ್ತಲ್ಲಿ ನಿಲ್ಲಂಗಿಲ್ಲ, ಕೂತಲ್ಲಿ ಕೂರಂಗಿಲ್ಲ ಅಂತ PT ಉಷಾನ್ ಥರ ಫಂಕ್ಷನ್ ಮುಗಿಯೋವರೆಗೂ ಓಡ್ತಾ ಇರೋದೇ ಆಗುತ್ತೆ. ಈ ಗ್ಯಾಪಲ್ಲಿ ಎಲ್ಲಾದರೂ ಒಂದು ಫೋಟೋ ತಗೊಳ್ತಾ ಇದ್ದರೆ ಮತ್ತೆ ಬಂದ್ಬಿಡ್ತಾರೆ ನಮ್ಮ ಯಜಮಾನರು. ಮನೆಗೆ ಇಷ್ಟೆಲ್ಲ ನೆಂಟರು ಇಷ್ಟನ್ನು ಕರ್ಸ್ಕೊಂಡಿದೀಯ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ಬೇಡವಾ, ಬೇಕಾ ಇವೆಲ್ಲ ನಿಂಗೆ ಅಂತ ಹೇಳ್ತಾರೆ. ಎಷ್ಟೋ ಸಲ ಫಂಕ್ಷನ್ನಲ್ಲಿ ಬೇಕು ಅಂತ ತಂದ್ಕೊಂಡಿರೋ ಸೀರೆಗಳನ್ನು ಉಟ್ಕೊಳ್ಳದೆ ಒಂದೇ ಸೀರೆಲೇ ಫಂಕ್ಷನ್ ಮುಗಿದೋಗಿದ್ದು ಇದೆ. ಇವ್ರ ಥರನೇ ಪ್ರಪಂಚದಲ್ಲೆಲ್ಲ ತುಂಬಿ ಹೋದರೆ ಫೋಟೋಗ್ರಾಫರ್ಗಳಿಗೆ ಗ್ಯಾರಂಟಿ ಕೆಲಸ ಇಲ್ಲದೆ ಇರೋಂಗೆ ಆಗುತ್ತೆ. ಫಂಕ್ಷನ್ಗಳನ್ನು ಮತ್ತೆ ರಿಪೀಟ್ ಮಾಡ್ತಾ ಇರೋಕ್ಕಾಗತ್ತಾ? ಏನೋ ಫಂಕ್ಷನ್ನು ಅಂತಂದಮೇಲೆ ನಮ್ಮ ತವ್ರ ಮನೆ ಫ್ಯಾಮಿಲಿ, ನಮ್ಮ ಗಂಡನ ಮನೆ ಕಡೆ ಫ್ಯಾಮಿಲಿ, ಇವ್ರನ್ನೆಲ್ಲ ಕೂರಿಸ್ಕೊಂಡು ನೀಟಾಗಿ ಒಂದು ಫ್ಯಾಮಿಲಿ ಫೋಟೋ ಅಂತ ಬೇಡವಾ, ಮೆಮರಿಗಾದ್ರೂ ಅಂತ ನಾನು ಎಲ್ಲರನ್ನೂ ಹುಡುಕೋ ಪ್ರಯತ್ನ ಮಾಡಿ ಒಂದು ಫೋಟೋ ತಗೊಳ್ಬೇಕು ಅಂತ ವಿಚಾರ ಮಾಡ್ತಿದ್ರೆ ಇವರು ಅಲ್ಲ ಕಣೆ, ನಿನ್ನ ಹುಡುಕೋದ್ರಲ್ಲೇ ನನಗೆ ಸುಸ್ತಾಗ್ತಾ ಇದೆ, ಅಲ್ಲೇ ಯಾರು ಹತ್ತಿರ ಕಾಣ್ತಾರೋ ಅವ್ರನ್ನ ಸೇರಿಸ್ಕೊಂಡು ಒಂದು ಫೋಟೋ ತಗೊಂಡ್ರೆ ಆಗಲ್ವಾ? ಇವಾಗ ಫೋಟೋನೇ ಇಂಪಾರ್ಟೆಂಟಾ ನಿನಗೆ?
ಯಾವ ಟೈಮಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನಿಂಗೆ ಮತ್ತೆ ಮತ್ತೆ ನೆನೆಸ್ಬೇಕಾ ನಾನು, ಅರ್ಥ ಆಗಲ್ವಾ ನಿಂಗೆ ಅಂತ ಅಂದ್ಬಿಡ್ತಾರೆ. ಅಲ್ಲ, ಅಲ್ಲಿದ್ದವ್ರನ್ನೆಲ್ಲ ಸೇರಿಸ್ಕೊಂಡು ಅಂದರೆ ಒಬ್ರನ್ನ ಫೋಟೋ ಕರೆದು ಒಬ್ರನ್ನ ಬಿಟ್ಟರೆ ನಾಳೆ ನಾನು ಲೈಫ್ ಲಾಂಗ್ ಏರ್ಸ್ಕೊಬೇಕಾಗತ್ತೆ. ಇವ್ರಿಗೆ ಗೊತ್ತಿಲ್ಲ ಹೆಣ್ಮಕ್ಳು ಹೇಗೆ ಅಂತ, ನನ್ನ ಕರೆಯೋದು ಬೇಡವಾ, ನಾನೇನು ಮಾಡಿದ್ದೆ ಇವ್ರಿಗೆ ಅಂತ ಕಂಡಲ್ಲೆಲ್ಲ ಆಮೇಲೆ ನನಗೆ ಹೇಳ್ತಾರೆ. ನೆಂಟರು ಇಷ್ಟತ್ರಲ್ಲೆಲ್ಲ ಹೇಳಿಸ್ಕೊಳ್ಳೋದು ನಾನು. ಆಮೇಲೆ ಈ ಸೂಕ್ಷ್ಮ ಅಲ್ಲ ಇವ್ರಿಗೇನು ಅರ್ಥ ಆಗುತ್ತೆ? ಯಾವುದಾದ್ರೂ ಹೊಸ ಡ್ರೆಸ್ಸು ಸೀರೆ ಉಟ್ಕೊಂಡ್ರೆ ನಾನು ಹೇಗೆ ಕಾಣಿಸ್ತಾ ಅಂತ ಹೇಳೋಷ್ಟೊತ್ತಿಗೆ ತಲೆ ಬಕ್ಕೊಂಡೆ ಸೂಪರ್ ಅಂತ ಅಂದ್ಬಿಡ್ತಾರೆ. ಅಷ್ಟು ಪೇಷನ್ಸು ನಮ್ಮ ಮನೆಯವ್ರಿಗೆ. ಇಲ್ಲ ಅಂತಂದರೆ ಇನ್ನೂ ಒಂದು ಡೈಲಾಗ್ ಇದೆ, ನೀನು ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ಸೂಪರಾಗಿ ಕಾಣ್ತೀಯ ಅಂತ. ಅದು ನಿಜ ಅಲ್ಲ ಅಂತ ನನಗೂ ಗೊತ್ತು. ಈ ರೀತಿ ಎಲ್ಲ ಹೇಳೋದಕ್ಕೇ ನನಗೆ ಈ ಫೋಟೋ ಕ್ರೇಜ್ ಜಾಸ್ತಿ ಆಗಿದೆಯೋ ಅಂತ ನನಗನ್ಸುತ್ತೆ. ಕರೆಕ್ಟಾಗಿ ಕಮೆಂಟ್ ಹಾಕಿದ್ದಿದ್ರೆ ಫೋಟೋ ಅಂತ ನಾನು ಯಾಕಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದೆ. ನನಗೆ ಇವತ್ತಿಗೂ ಒಂದು ಅರ್ಥ ಆಗ್ತಿಲ್ಲ. ನಮ್ಮನೆ ಫಂಕ್ಷನ್ನಲ್ಲಿ ಫೋಟೋಸ್ ತಗೊಳ್ಳೋ ಆಗಿಲ್ಲ, ಜವಾಬ್ದಾರಿಯುತವಾಗಿರಬೇಕು. ಬೇರೆಯವ್ರ ಮನೆ ಫಂಕ್ಷನ್ನಲ್ಲಿ ಫೋಟೋಸ್ ತಗೊಳ್ಳೋ ಆಗಿಲ್ಲ, ಅಸಹ್ಯ ಅನಿಸುತ್ತೆ. ಹಾಗಾದರೆ ಫೋಟೋ ತಗೊಳ್ಳೋದು ಯಾವಾಗ? ಇದು ನನ್ನ ಮನಸ್ಸಿನಲ್ಲಿ ಕಾಡುತ್ತಿರುವಂತಹ ಯಕ್ಷ ಪ್ರಶ್ನೆ. ಇನ್ನು ಒಂದು ಐಡಿಯಾ ಇದೆ, ಏನಂದರೆ ತುಂಬ ಚೆನ್ನಾಗಿ ರೆಡಿಯಾಗಿ ಯಾರನ್ನೂ ಕರಿದೆ, ಈ ಸ್ಕೂಲ್ಗಳಲ್ಲೆಲ್ಲ ಸೆಂಡ್ ಆಫ್ ಅಂತ ಮಾಡ್ತಾರಲ್ವ, ಆ ರೀತಿ ನಾವಷ್ಟೇ ಸೇರಿಕೊಂಡು ಒಂದು ಫೋಟೋ ಸೆಷನ್ ಅಂತ ಮಾಡೋದು. ಇದು ಒಂದೇ ಪ್ಲ್ಯಾನು, ಇದಕ್ಕೆಲ್ಲ ಇರೋ ಪರಿಹಾರ ಅಂತಂದರೆ. ಇದನ್ನೆಲ್ಲ ನೋಡಿ ನಂಗೇನನ್ಸಿದೆ ಗೊತ್ತಾ, ಸಂಸಾರ ಅಂದರೆ 100% ಮ್ಯಾಚ್ ಯಾರು ಕೂಡ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆನ ನಮ್ಮ ಖುಷಿಗೆ ಅಂತ ಮ್ಯಾಚ್ ಮಾಡ್ಕೊಬೋದು. ಹಾಗೆಯೇ ಇಬ್ಬರೂ ಕೂಡ ಅವರವರ ಇಷ್ಟಗಳು ಬೇರೆ ಬೇರೆಯೇ ಇರುತ್ತೆ. ನನ್ನಿಷ್ಟ ಒಂದಾದರೆ ನಮ್ಮವ್ರಿಷ್ಟ ಇನ್ನೊಂದೇ ಇರುತ್ತೆ. ನನಗಿಷ್ಟ ಅಂತ ಅವ್ರನ್ನ ಬಲವಂತ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಇನ್ನೇನು ಪ್ರೀತಿಯಿಂದ ಹೇಳಿ ಮಾಡಿಸ್ಕೊಳ್ಬೋದೇನೋ. ಜೊತೆಗೆ ಇನ್ನೂ ಒಂದು ಅನಿಸುತ್ತೆ, ಸೋಷಿಯಲ್ ಮೀಡಿಯಾನ ನೋಡಿಕೊಂಡು ನಾವು ಬದುಕು ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ. ಸೋಷಿಯಲ್ ಮೀಡಿಯಾನೇ ಬೇರೆ, ನಮ್ಮ ವಾಸ್ತವ ಬದುಕೇ ಬೇರೆ. ಅಲ್ಲಿ ಯಾರೇನೋ ಫೋಟೋ ಹಾಕಿರ್ತಾರೆ, ಅವ್ರು ಚೆನ್ನಾಗಿರ್ತಾರೆ ಅಂತ ಅನ್ನೋದು ತಪ್ಪು. ಹಾಗಂತ ಫೋಟೋ ಹಾಕದೇ ಇರೋರು ಚೆನ್ನಾಗಿ ಜೀವನ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು. ಅದೆಲ್ಲ ನಮ್ಮ ಹೊಂದಾಣಿಕೆಗೆ ಬಿಟ್ಟಿದ್ದು. ನಾವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವೋ ಆಗ ಮಾತ್ರ ನಮ್ಮ ಬದುಕು ಚೆನ್ನಾಗಿರುತ್ತೆ. ಏನೋ ಒಂದು ಚಿಕ್ಕ ಪುಟ್ಟ ವಿಷಯನೇ ದೊಡ್ಡದು ಮಾಡಿಕೊಂಡು ಅವರನ್ನು ಹೀಯಾಳ್ಸೋದಿರ್ಬೋದು, ಅಥವಾ ನಮ್ಮಲ್ಲೂ ಕೂಡ ಎಷ್ಟೋ ವೀಕ್ನೆಸ್ ಇರುತ್ತೆ. ಏನೇ ಆಗಲಿ ಫೋಟೋ ಕರೆದಾಗ ಬರ್ತಾರೋ ಇಲ್ಲೋ, ಆದರೆ ಸಮಸ್ಯೆ ಅಂತ ಬಂದಾಗ, ದುಃಖ ಅಂತ ಅತ್ತಾಗ ನಾನು ಕರೆದೇ ಹೋದ್ರೂ ನನ್ನ ಸಪೋರ್ಟಿಗೆ ಅಂತ ಬಂದು ನಿಲ್ತಾರೆ. ಇದಕ್ಕಿಂತ ಸಮಾಧಾನ ಇನ್ನೇನು ಬೇಕು ಅಲ್ವಾ?